ಗಿಲ್ಲಿ ಅವ್ರು ಗೆದ್ದಿದ್ದಾರೆ, ವಿಶ್ ಮಾಡ್ತೀರಾ ಇಲ್ವಾ? ವಿಶ್ ಮಾಡೋದು ಇಲ್ಲ, ಅವನ ಪಾರ್ಟಿಗೂ ಕರೆಯೋದಿಲ್ಲ. ನನಗೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗಿಲ್ಲ. ಮನೆ ಒಳಗಡೆ ಅಷ್ಟು ಮೋಸ ಮಾಡಿದ್ದಾರೆ, ಅಷ್ಟು ತೊಂದರೆ ಕೊಟ್ಟಿದ್ದಾರೆ, ಅಷ್ಟು ಏಳ್ಸಿದ್ದಾರೆ, ಅಷ್ಟು ಕಂಡಮ್ಮಾಗಿ ಮಾತಾಡಿದ್ದಾರೆ. ಆಮೇಲೆ ಇನ್ನೂ ಏನೇನೋ ಆಗಿದೆ, ಅದೆಲ್ಲ ಎಲ್ಲ ಟಿವಿಲೂ ಹೇಳಿದ್ದೀನಿ. ನಿನಗಿದೊಂಥರ ತೆವಳು ಅನ್ಸುತ್ತೆ, ಕಂಡೋರ್ ಜೀವನದಲ್ಲಿ ಆಟ ಆಡೋದು, ತಲೆ ಹಾಕೋದು. ಕೇಳು, ಏನು ಸದ್ದು ಸುದ್ದಿ ಆಗ್ತಾ ಇದೆ, 50 ಲಕ್ಷದ ಒಡೆಯನ ಬಗ್ಗೆ ಚರ್ಚೆ, ಅಷ್ಟೊಂದು ಫ್ಯಾನ್ಸು. ನೀವು ಹೇಳಿದ್ರಿ ಗಿಲ್ಲಿ ಸೋಲ್ತಾನೆ ಅನ್ನುವಂಥ ಮಾತು ತಪ್ಪಾಗಿದೆ. ಅಂಡ್ ಗಿಲ್ಲಿ ಗೆದ್ದಿದ್ದಾರೆ. ಅಂದರ್ ಬಾಯರು ನನಗೆ ಅಶ್ವಿನಿ ಗೌಡ ಅವರು ನನಗೆ ಸಪೋರ್ಟ್ ಮಾಡಿದ್ರು, ಒಳಗಿದ್ದಾಗ ಚೆನ್ನಾಗಿ ನೋಡ್ಕೊಂಡಿದ್ರು. ಅದು ಬಿಟ್ಟು ರಕ್ಷಿತನು ಒಂದು ಮನೆ ಹುಡುಗಿ ಥರ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಅವರು ಎಲ್ಲಾರನ್ನೂ ಭಾವಣಿಕೆಯಿಂದ ನೋಡ್ಕೊಳ್ತಾ ಇದ್ರು. ಆ ಕಾರಣದಿಂದ ನನಗೆ ಅಶ್ವಿನಿ ಗೌಡ ಅವರು ರಕ್ಷಿತ ಅವರು ಗೆಲ್ಬೇಕಾಗಿತ್ತು. ಸಪೋರ್ಟ್ ಮಾಡಿ ತಪ್ಪ ಅಲ್ಲ, ಚಿ ಖಂಡಿತ ಇಲ್ಲ. ಗಿಲ್ಲಿ ಸೋತ್ರು ಅಂತ ಪಾರ್ಟಿ ಕೊಡಿಸ್ತೀನಿ ಅಂತಾನು ಹೇಳಿದ್ದೆ. ಪಾರ್ಟಿನೂ ಮಾಡ್ತಾ ಇದ್ದೀನಿ, ಇನ್ನೊಂದು ವಾರದಲ್ಲಿ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಮಿಕ್ದವ್ರಿಗೆಲ್ಲ ಕರೆದು ಒಂದು ಗ್ರ್ಯಾಂಡ್ ಪಾರ್ಟಿನೂ ಮಾಡ್ತಾ ಇದ್ದೀನಿ. ಓಕೆ ಸರ್, ಅಂದ್ರೆ ನೀವು ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ನಾವ್ ಯಾರು ಕೇಳಲ್ಲ, ಬಟ್ ನೀವೊಂದು ಹೇಳಿಕೆ ಕೊಡ್ತೀರಾ. ಓಕೆ, ಅವ್ರವ್ರ ವೈಯಕ್ತಿಕ, ಅದು ಅವ್ರ ಸೋಲಿಗೆಲ್ಲ ಅವ್ರವ್ರ ಇಷ್ಟ, ವೋಟಿಂಗು ಅದೆಲ್ಲ. ಬಟ್ ನೀವು ಒಂದ್ ಮಾತು ಹೇಳಿರ್ತೀರಾ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಸ್ಲಮ್ ಅವ್ರು ಓಟ್ ಹಾಕ್ತಾರೆ ಅಂತ. ಇದು ಎಷ್ಟು ನಿಜ ಇದು? ಈ ಕಡೆಯಿಂದ ತಗ್ಗಿದು ಕೊಟ್ಟರೆ ತಲೆ ಛತ್ರಿ ಆಗ್ಬಿಡ್ಬೇಕು. ಹಂಗೆ ಸುಮ್ಮನೆ ಕೂತ್ಕೋಬೇಕು, ಜಾಸ್ತಿ ಮಾತಾಡಂಗಿಲ್ಲ. ಮೆಟ್ರೋ ಚಿಮ್ಮಕ್ ಬಿಡ್ತೀನಿ ನಾನು ಬರೋ ಪಾಪಕ್ಕೆ. ನನ್ನ ಹತ್ರನೇ ಹೇಳಿದೀರಾ? ಆನ್ಸರ್ ಮಾಡ್ತೀನಿ, ನಿಮ್ಮ ಹತ್ರನೇ ಹೇಳಿದ್ದೀನಿ, ಅದನ್ನೇ ಆನ್ಸರ್ ಮಾಡ್ತೀನಿ. ನನಗೆ ಗಿಲ್ಲಿ ಫ್ಯಾನ್ಸ್ ಹೆಸರಲ್ಲಿ ಕೊಲೆ ಬೆದರಿಕೆ, ಆಮೇಲೆ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು, ಆಮೇಲೆ ಕಾರ್ನ ಸ್ಕ್ರಾಚ್ ಮಾಡೋದು, ಕಾರ್ ಮೇಲೆ ಕೆಟ್ಟದಾಗ ಬರೆಯೋದು, ಆ ಥರ ಸ್ಲಮ್ ಅವ್ರು ಮಾಡ್ತಾರೆ ಅಂತ ಹೇಳಿರೋದು. ಅದನ್ನ ಕಟ್ ಮಾಡಿಬಿಟ್ಟು ಬರೀ ಮಿಕ್ಕಿದೆಲ್ಲ ಕಟ್ ಮಾಡಿಬಿಟ್ಟು ಗಿಲ್ಲಿ ಫ್ಯಾನ್ಸ್ ಎಲ್ಲ ಸ್ಲಮ್ ಅವರು ಅಂತ ಹೇಳಿದ್ದಾರೆ. ಅದರಲ್ಲಿ ಅರ್ಧ ಜನ ಅಂತ ಹೇಳಿದ್ದೀನಿ, ಅಂದರೆ ನನಗೆ ತೊಂದರೆ ಮಾಡಿದವ್ರಿಗೆ ಮಾತ್ರ. ಆಮೇಲೆ ಸ್ಲಮ್ ಅನ್ನೋದು ಕೆಟ್ಟ ಪದ ಅಲ್ಲ, ಸ್ಲಮ್ ಬೋರ್ಡ್ ಅಂತಲೇ ರಿಜಿಸ್ಟ್ರ್ ಮಾಡಿ ಇಟ್ಕೊಂಡಿದ್ದಾರೆ, ಆಯಿತಾ. ಸ್ಲಮ್ ಒಂದು ಕೆಟ್ಟ ಪದ ಅಲ್ಲ, ಅದು ಗೌರ್ಮೆಂಟೇ ಯೂಸ್ ಮಾಡ್ತಾ ಇದೆ. ಅದು ಏನು ಅಫೆನ್ಸಬಲ್ ಅಲ್ವೇ ಇಲ್ಲ. ಅದನ್ನ ನೀವು ದೊಡ್ಡದಾಗಿ ಅದನ್ನ ಎಳಿಬೇಡಿ ದಯವಿಟ್ಟು. ಇಲ್ಲ, ಖಂಡಿತವಾಗಿಯೂ ನಾವು ಎಳೆಯುವಂತ ಕೆಲಸ ಮಾಡಿಲ್ಲ. ಮೋಸ್ಟ್ಲಿ ನಾವು ಯಾವ್ದನ್ನು ಕಟ್ ಮಾಡಿ ಹಾಕುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡೋದಿಲ್ಲ. ಬಟ್ ನೀವು ಕರೆಕ್ಟ್ ಆಗಿ ಹೇಳಿದ್ರ, ಗಿಲ್ಲಿಗೆ ಯಾರೆಲ್ಲ ಓಟ್ ಹಾಕ್ತಾರೆ ಅಂತ ಅಂದ್ರೆ ಆಲ್ಮೋಸ್ಟ್ ಅವರೆಲ್ಲ ಸ್ಲಮ್ ಅಂತಾನೆ ನೀವು ಯೂಸ್ ಮಾಡಿದ್ರ. ಬಟ್ ಅದನ್ನ ತಿದ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ನಾನು ತಿದ್ಕೊಳ್ಳೋದಿಲ್ಲ. ಏನಯ್ಯ ನೀನು ಲೈಫಲ್ಲಿ ಮುಂದೆ ಬರ್ಬೇಕು ಅಂತ ಸ್ವಲ್ಪಾನು ಗೊತ್ತಿಲ್ವಲ್ಲ ನಿಂಗೆ? ನನ್ಗೆ ಯಾರು ತೊಂದರೆ ಮಾಡಿದ್ದಾರೆ ಅವ್ರಗಳಿಗೆ ಸಿಟ್ಟಲ್ಲಿ ಇವಾಗ ನಿಮ್ ಕಣ್ಣು ಮುಂದೆ ಅಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ರು. ಅವ್ರಿಗೆ ನಾನು ಹೇಳ್ದೆ ದಯವಿಟ್ಟು ಹೋಗಿ ಸರ್ ಅಂತ ಹೇಳ್ದೆ. ಹೋಗ್ತಾನು ಮಿಸ್ಬಿಹೇವ್ ಮಾಡ್ಕೊಂಡು ಹೋದ್ರು. ಅಂತವ್ರಿಗೆ ನಿಮ್ಗೆ ಹಂಗೆ ಮಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತಿತ್ತಾ ಇಲ್ವಾ? ಮಾತು ಹೇಳಿದಾಗ ಅವ್ರು ಅರ್ಥ ಮಾಡ್ಕೋಬೇಕು, ನಾನು ಅವ್ರಿಗೆ ತೊಂದರೆ ಮಾಡಿಲ್ಲ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಈಗ ಅವ್ರು ಬಂದು ಸುಮ್ನೆ ಬಡ್ಕೊಂಡು ಕಿರ್ಚ್ಕೊಂಡು ಹೋದ್ರು. ಅವಾಗ ಒಂದ್ ನಿಮಿಷ ನಾನು ಹೇಳೋದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಬರೀ ನಿಮ್ಮ ಫೇಸ್ ಇಂದ ಮಾತಾಡಬೇಡಿ. ನನಗೆ ಯಾರು ತೊಂದರೆ ಕೊಟ್ಟಿದ್ರು ಅದರಲ್ಲಿ 80 ಜನದ ಮೇಲೆ ಕೇಸ್ ಹಾಕಿದ್ದೀನಿ ಅವ್ರಗಳಿಗೆ. ಯಾಕಂದ್ರೆ ಅಷ್ಟು ಅವರು ಕೆಟ್ಟದಾಗಿ ಅವ್ರು ಯಾರು ನಾನು ಆ ಭಾಷೆ ಪದ ಯೂಸ್ ಮಾಡಿದೆ ಆ ಥರ ಕ್ಯಾರೆಕ್ಟರ್ ಥರ ನನಗೆ ಅವರು ತೊಂದರೆ ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಎಲ್ಲ ಫೋನ್ ಮಾಡೋದು, 1 ಗಂಟೆ 2 ಗಂಟೆ ಬೆಳಗಿನ ಜಾವ ಎಲ್ಲ ಫೋನ್ ಮಾಡೋದು, ನಮ್ಮ ತಾಯಿ ನಂಬರಿಗೆ ಫೋನ್ ಮಾಡೋದು, ಆ ಥರ ತುಂಬ ಹಿಂಸೆ ಕೊಟ್ಟಿದ್ದಾರೆ. ಆ ಯಾರು ನನಗೆ ತೊಂದರೆ ಕೊಟ್ಟವ್ರಿಗೆ, ಆಮೇಲೆ ಎಷ್ಟು ಕೆಟ್ಟ ಪದ ಯೂಸ್ ಮಾಡಿದ್ದಾರೆ ಅವ್ರಿಗೆ, ಆಮೇಲೆ ಯಾರು ಕೊಲೆ ಬೆದರಿಕೆ ಹಾಕಿದ್ದಾರೆ ಅವ್ರಿಗೆ ನಾನು ಆ ಭಾಷೆನ ಯೂಸ್ ಮಾಡಿರೋದು. ಹೋಗಲೋ ಮೆಂಟಲ್, ನಿನ್ ವಯಸ್ಸಿಗೆ ಸ್ವಲ್ಪ ಬುದ್ಧಿ ಬೇಡವಾ? ನನ್ ಜೊತೆ ಇನ್ನು ಅಶ್ವಿನಿ ಅವರು ಒಂದು ಹೇಳಿಕೆ ಕೊಡ್ತಾರೆ, ಅದು ನಿಮ್ ಗಮನಕ್ಕೆ ಇರುತ್ತೆ ಅಂತ ಭಾವಿಸ್ತೀನಿ. ಗಿಲ್ಲಿ ಅವ್ರಿಗೆ ಏನ್ ವೋಟ್ ಬಂದಿದೆ ಅದಕ್ಕಿಂತ ಜಾಸ್ತಿ ನನಗೆ ವೋಟ್ ಬಂದಿದೆ, ನಾನೇ ಗೆಲ್ಬೇಕಿತ್ತು. ವ್ಯಕ್ತಿತ್ವದ ಆಟ ಅಂತ ಬಂದಾಗ ಅಲ್ಲಿ ಎಂಟರ್ಟೈನ್ ಮಾಡಿ, ಅದು ಬಿಗ್ ಬಾಸ್ ಅನ್ನುವಂಥದ್ದು ಕಾಮಿಡಿ ಶೋ ಅಲ್ಲ, ವ್ಯಕ್ತಿತ್ವದ ಆಟ ಅಂತ ಹೇಳ್ಬಿಟ್ಟೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿಮ್ ರಿಯಾಕ್ಷನ್ ಏನು? ಇವಾಗ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ. ಈಗ ಬರೀ ಆಚೆ ವೋಟ್ನೇ ಮಾತ್ರ ತಗೊಳಂಗಿದ್ರೆ ಬಿಗ್ ಬಾಸ್ ಯಾಕೆ ನಾನು ಕೇಳೋದು? ಈಗ ಒಳಗಡೆ ಕ್ಯಾರೆಕ್ಟರ್ನು ನೋಡ್ಬೇಕು, ಅವ್ರು ಹೆಂಗೆ ನಡ್ಕೊಂಡ್ರು, ಏನೇನು ಗೇಮ್ಸ್ ಆಡಿದ್ರು, ಹೆಂಗೆ ನಡ್ಕೊಂಡ್ರು, ಹೆಂಗೆಂಗು ಜನ ಹೊಂದಿದ್ರು, ಆಮೇಲೆ ಅವ್ರ ಕ್ಯಾರೆಕ್ಟರ್ ಏನು ಅದೆಲ್ಲ ನೋಡಿ, ವೋಟು ನೋಡಿ, ಎರಡೂ ನೋಡಿ ಡಿಸೈಡ್ ಮಾಡಬೇಕಿತ್ತು. ಬರೀ ವೋಟಿಂಗ್ ಮಾತ್ರ ನೋಡಿ ಅವ್ರನ್ನ ವಿನ್ ಮಾಡಿದ್ದಾರೆ ಅಂತ ಅಶ್ವಿನಿ ಗೌಡ ಹೇಳೋರದೇ ಕರೆಕ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಂಡರ್ವರ್ಲ್ಡ್ ಡಾನ್ ಕೋ ಓಪನ್ ವರ್ಲ್ಡ್ ಡಾನ್ ಕಾ ಸಪೋರ್ಟ್. ಅಶ್ವಿನಿ ಗೌಡ ಅವ್ರಿಗೂ ಅಷ್ಟು ಫ್ಯಾನ್ಸ್ ಇದ್ದಾರೆ, ಅಷ್ಟು ಫಾಲೋವರ್ಸ್ ಇದ್ದಾರೆ, ಅವರು ಸಂಘಟನೆಗಳಲ್ಲಿ ತುಂಬಾ ಹೆಸರು ತಗೊಂಡಿದ್ದಾರೆ. ನನಗೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರೇ ಫಸ್ಟ್ ಸೆಕೆಂಡ್ ಬರಬೇಕಿತ್ತು ಅನ್ನೋದು ನನ್ನ ಆಸೆ. ಆದರೆ ಅಶ್ವಿನಿ ಗೌಡ ಹೇಳೋರೇ ಕರೆಕ್ಟ್. ಈಗ ಫೈನಲಿ ಗಿಲ್ಲಿ ಅವ್ರಿಗೆ ವಿಶ್ ಮಾಡಲ್ಲ, ಪಾರ್ಟಿ ಕರಿಯಲ್ಲ ಅಂತ ಹೇಳಿದ್ರಿ. ಇಷ್ಟ ಇಲ್ಲ ಅಂದ್ಮೇಲೆ ನನ್ನ ಯಾಕೆ ಕೆದಕ್ತಾ ಇದ್ದೀರಾ? ನನಗೆ ಇಷ್ಟ ಇಲ್ಲ. ಅಲ್ಲ, ಕೆದಕಂದ್ರೆ ನನಗೆ ಇಷ್ಟ ಇಲ್ಲ. 47 ಕೋಟಿಗೂ ಅಧಿಕ ವೋಟ್, ಅಷ್ಟು ಕರ್ನಾಟಕ ಜನತೆಗೆ ಯಾಕೆ? ಒಂದ್ ರೀಸನ್ ಏನು? ಸ್ಟ್ರಾಂಗ್ ಬರಕ್ಕೆ ಕಾರಣ ನಾನು ಅಷ್ಟು ಪ್ರಚೋದನೆ ಮಾಡಿದ್ದು.
ನಾನು ಅವನ ಬಗ್ಗೆ ಎಗೆನೆಸ್ಟ್ ಆಗಿದ್ಕೆ ಎಲ್ಲರೂ ಹಠಕ್ಕೆ ಮೊಬೈಲ್ಗಳು ಕಿತ್ಕೊಂಡು ಓಟ್ ಹಾಕ್ಸಿದ್ರು. ಅಷ್ಟು ಜನ ರೊಚ್ಚಿಗೆ ಹೇಳಕ್ ಕಾರಣನೇ ನಾನು. ಈ ಗಿಳಿಗಿಳಿ ಕೃಷ್ಣಕ್ಕೆ ಕೆಳಗಡೆ ಗಂಟೆ ಇಲ್ಲ, ಆಣ್ಣನೆತ್ತಕ್ಕೆ ಇವನಿಗೆ ಮೀಟ್ ಇಲ್ಲ. ಇವನೊಬ್ಬ ದೊಡ್ಡ ಗಾಂಡೋದನ ಮಗ, ಇವನ್ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದೀವಲ್ಲ ಚುತ್ತಿಗಳು. ನೀವು 3 ಜನ ಒಂದಾಗಿ ಫೈನಲಿ ಗಿಲ್ಲಿ ಗೆದ್ದಿರೋದು ನಿಮ್ಮಿಂದಾನೆ ಅಂತ ಹೇಳ್ತಿದ್ದೀರಾ? ಆಚೆ ಫಿನಾಲೆ ದಿನ 80% ಜನ ನನಗೋಸ್ಕರ ನನ್ನ ಹೊಡಿಯೋಕ್ಕೋಸ್ಕರನೇ ಬಂದಿದ್ದು. ಇಲ್ಲಿಗೋಸ್ಕರ ಬರೀ ನನ್ನ ಪ್ರಚೋದನೆ ನನ್ನಿಂದ ಅವ್ರು ಹಂಗೆ ಆಗಿಲ್ಲ ಅಂದಿದ್ರೆ ಅಷ್ಟು ಜನ ಒಳಗೆ ಆಚೆ ಅಷ್ಟು ಜನ ಬರ್ತಿರ್ಲಿಲ್ಲ. ಎಲ್ಲ ನೋಡಿ ನಾಯ್ಮರಿ ಇಟ್ಕೊಂಡು ಫೋಟೋ ಇಟ್ಕೊಂಡು ನನ್ನ ಮಕ್ಕಕ್ಕೆ ನಾನು ಫೋಟೋ ಹಾಕೊಂಡೆ ಎಲ್ಲ ಬೈಯಕ್ಕೆ ಬಂದಿದ್ದು. ಅದು ಕಾರಣ ನಾನೇ ಅಂತ ಹೇಳಕ್ ಅಲ್ಲ ಇಷ್ಟಪಡ್ತೀನಿ. ಸತೀಶ್ ಸರ್, ನಾನೊಂದು ಮಾತು ಹೇಳ, ಇದನ್ನ ಈ ತರ ಹೇಳೋದು ಎಷ್ಟು ಸರಿ ತಪ್ಪು ಅಂತ ನಂಗೆ ಗೊತ್ತಿಲ್ಲ. ಬಟ್ ಜೆನ್ಯೂನ್ ಆಗಿ ನಾನು ಒಂದು ಮಾತು ಹೇಳ್ತೀನಿ. ನೀವು ಈ ತರ ಗಿಲ್ಲಿ ಗೆದ್ದಿದ್ದು ನನ್ನಿಂದಾನೆ 47 ಕೋಟಿ ವೋಟ್ ಬಂದಿರೋದು ನನ್ನಿಂದಾನೆ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ನನಗೆ ಕೋಪ ಬರ್ತಿದೆ. ಗಿಲ್ಲಿ ಫ್ಯಾನ್ಸಿ ಕೋಪ ಬರಲ್ವಾ? ಎಲ್ಲಾರ ಮೇಲೂ ಅದಕ್ಕೆ ನಿಮಗೆ ಆತರ ಬೆದರಿಕೆ ಕರೆ ಬರೋದು, ಅದಕ್ಕೆ ಆತರ ನಿಮಗೆ. ನಾನ್ ನಡೆದಿರೋದು ಹೇಳೋದು, ನನಗೆ ಡ್ರಾಮಾ ಆಡೋದು ಬಕೆಟ್ ಹಿಡಿಯಕ್ ಬರಲ್ಲ. ಅಂದ್ರೆ ಈಗ ಓಡೋ ಕುದುರೆ ಹಿಂದೆ ಒಬ್ರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿರ್ತಾರೆ. ನಾ ಸ್ಯಾಂಪಲ್ ಹೆಸರು ಹೇಳಲ್ಲ, ನೀವೇ ಗೊತ್ತಿರುತ್ತೆ ಯಾರ್ಯಾರು ಅಂತ. ಒಂದು ಬ್ಯಾಡ್ ಕಮೆಂಟ್ ಬರ್ತಿದ್ದಂಗೆ ಏನ್ ಮಾಡ್ತಾರೆ, ಟಕ್ ಅಂತ ಗಿಲ್ಲಿಗೆ ಜೈ ಅಂತಾರೆ. ಅವನಿಗೆ ಬೈದಿರ್ತಾರೆ. ಒಂದು ಬ್ಯಾಡ್ ಕಮೆಂಟ್ ಬರ್ತೀನಿ, ಒಬ್ರಿಗೆ ಯಾರಿಗೋ ಬಂದು ಕಿವಿಲಿ ಹೇಳ್ತಾರೆ. ಕಿವಿಲಿ ಹೇಳಿದ ತಕ್ಷಣ ಅವ್ರು ಹಂಗೆ ಪ್ಲೇಟೇ ಚೇಂಜ್ ಮಾಡ್ಬಿಡ್ತಾರೆ ಬೈತಾ ಇದ್ದವ್ರು. ಯಾಕಂದ್ರೆ ಒಳಗೆ ಯಾರ್ಯಾರು ಇದ್ರು ಅವ್ರ ಆಚೆ ಮಾತಾಡ್ತಾ ಇರೋದೇ ನಿಜ. ಆದ್ರೆ ಒಳಗಿದ್ದವ್ರು ನಾವು, ನಮ್ಗೆ ಗೊತ್ತು ನಮ್ಗೆ ಇದ್ದಿದ್ದು ಎಷ್ಟು ದಿನದಲ್ಲಿ ಅವ್ರು ಹೆಂಗ್ ಬಿಹೇವ್ ಅದೆಲ್ಲ. ಅದ್ರ ಬಿಹೇವ್ ನಾನು ನೋಡಿ ನಾನು ಮಾತಾಡ್ತಾ ಇರೋದು. ನಾನು ಆಚೆ ಅವ್ರ ಹತ್ರ ಒಂದ್ ದಿವಸನೂ ಯಾವತ್ತೂ ಮೀಟ್ ಆಗಿಲ್ಲ. ಆಚೆ ಪ್ರಪಂಚದ ಗೊತ್ತಿಲ್ಲ. ತಳಕ್ ಬಳಕ್ ಬಾವಣಿಕೆ ಮಾತುಗಳು ನಮ್ಗೆ ಬರೋದು ಇಲ್ಲ. ಇಡೀ ಊರಲ್ಲೇ ದೊಡ್ಡ ಮನೆ ಹಾಳ ಯಾರು ಅಂತ ಕೇಳಿದ್ರೆ ಎಲ್ರು ನೀನು 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 ಅಂತಾರಲ್ಲ ಮೂಸೆ. ನಾನು ನಡೆದಿರೋದು ಹೇಳೋದು, ನಾನು ಇದು ಒಂದೇ ಸ್ಟ್ಯಾಂಡು ಕೊನೆವರೆಗೂ ತಗೊಳ್ಳೋದು. ಓಕೆ ಸರ್, ನಾನು ನೆಕ್ಸ್ಟ್ ಯಾವುದೇ ಪ್ರಶ್ನೆ ಕೇಳೋದು ಮೋಸ್ಟ್ಲಿ ವೇಸ್ಟ್, ವ್ಯರ್ಥ ಅಂತ ಅನ್ಸುತ್ತೆ. ನೀವು ಬದಲಾಗಲ್ಲ, ಐ ನೋ. ದಯವಿಟ್ಟು ಕ್ಷಮಿಸ್ಬಿಟ್ಟೇನ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ದಯಮಾಡಿಸ.